ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ರಿಶ್ ಆ್ಯಕ್ಚುಲಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಬೆಸ್ಟ್ ಮೊಬೈಲ್ ಹೋಲ್ಡರ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಈ ಮೊಬೈಲ್ ಹೋಲ್ಡ್ರು ನಾರ್ಮಲ್ ಹೋಲ್ಡರ್ಗಿಂತ ಕ್ವೈಟ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ನಾವು ನಾರ್ಮಲ್ ಈ ಥರ ಮೊಬೈಲ್ ಹೋಲ್ಡರ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಯಾವಾಗಾದರೂ ಈ ಥರ ಮೊಬೈಲ್ ಹೋಲ್ಡರ್ನ ನೀವು ಯಾವತ್ತಾದರೂ ಯೂಸ್ ಮಾಡಿದ್ದೀರಾ? ಆ್ಯಂಡ್ ಈ ಮೊಬೈಲ್ ಹೋಲ್ಡ್ರ್ ಫೀಚರ್ಸ್ ಹೇಗಿರುತ್ತೆ ಆ್ಯಂಡ್ ಈ ಮೊಬೈಲ್ ಹೋಲ್ಡ್ರ್ ಯಾವ ಥರ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಮೊಬೈಲ್ ಹೋಲ್ಡರ್ನ ನೀವು ಅನ್ಬಾಕ್ಸಿಂಗ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಓಕೆ, ಎಸ್ಪೆಷಲಿ ಗೈಸ್, ಈ ಪ್ರಾಡಕ್ಟ್ ಬಂದುಬಿಟ್ಟು ಯಾರ್ಯಾರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತಂದರೆ, ಯಾರ್ಯಾರೆಲ್ಲ ರ್ಯಾಪಿಡೋ ಮಾಡ್ತಾರೆ, ಯಾರ್ಯಾರು ಬೈಕ್ ರಿಲೇಟೆಡ್ ಕೋರ್ ಹಾರ್ಡ್ ಡ್ರೈವರ್ಸ್ ಇರ್ತಾರೆ, ಯಾರ್ಯಾರು ಝೊಮ್ಯಾಟೊ ಮಾಡ್ತಾರೆ, ಅಂಥವ್ರಿಗೆಲ್ಲ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಅನ್ಬಾಕ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಮೊಬೈಲ್ ಹೋಲ್ಡರ್ ಎಲ್ಲ ಮೊಬೈಲ್ ಹೋಲ್ಡರ್ಗಿಂತ ಯಾಕೆ ಸ್ಪೆಷಲ್ ಆಗಿದೆ ಅಂತ. ಒಂದು ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಬಂದುಬಿಟ್ಟು ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ತುಂಬ ಇವಾಗ ನೀವು ಮಳೆಯಲ್ಲೆಲ್ಲ ರೈಡಿಂಗ್ ಮಾಡ್ತಿರ್ತೀರ ಅಥವಾ ಬಿಸಿಲೆಲ್ಲ ರೈಡ್ ಮಾಡ್ತಿರ್ತೀರ, ಅವಾಗ ನಿಮಗೆ ಮೊಬೈಲ್ ಸ್ಕ್ರೀನೇ ಕಾಣಲ್ಲ. ಸೊ ಆ ಥರ ಟೈಮಲ್ಲಿ ನಿಮಗೆ ಯಾವ ಥರ ಇದು ಪ್ರೊಡಕ್ಷನ್ ಕೊಡುತ್ತೆ, ಸನ್ ಸ್ಕ್ರೀನಿಂದ ಅಥವಾ ಸನ್ ಲೈಟಿಂದ ನಿಮ್ಗೆ ಯಾವ ಥರ ಪ್ರೊಡಕ್ಷನ್ ಸಿಗುತ್ತೆ, ಈ ಥರದ್ದೆಲ್ಲ ನಿಮಗೆ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಆ ಥರ ಮೊಬೈಲ್ ಹೋಲ್ಡರ್ನ ನಾನು ಇವತ್ತು ತರಿಸಿದ್ದೀನಿ. ಯಾವ ಕಂಪ್ನಿಯಿಂದ ತರಿಸಿದ್ದೀನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಇದು ಪ್ಯಾಟ್ರೋನಿಕ್ಸ್ ಕಂಪ್ನಿದು. ಪ್ಯಾಟ್ರೋನಿಕ್ಸ್ ಕಂಪ್ನಿಯಿಂದ ನಾನು ಈ ಮೊಬೈಲ್ ಹೋಲ್ಡರ್ನ ತರಿಸಿರ್ತಕ್ಕಂಥದ್ದು. ಇದು ಓನ್ಲಿ $899 ಅವೈಲೇಬಲ್ ಇದೆ. ಬಟ್ ನಮಗೆ ಇದು $418 ಡಿಸ್ಕೌಂಟಲ್ಲಿ ಸಿಕ್ಕಿದೆ ಅಮೆಝಾನಲ್ಲಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಪ್ರಾಡಕ್ಟ್ ಲಿಂಕ್ನ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಅನ್ಬಾಕ್ಸ್ ಮಾಡುವ, ಯಾವ ಥರ ಇದೆ ಅಂತ ನೋಡುವ. ಓಕೆನಾ? ಸೊ ಈ ಮೊಬೈಲ್ ಹೋಲ್ಡರ್ನ ನಾವು ಈ ಕ್ಯಾಪ್ಗೆ ಫಸ್ಟ್ ನಾವು ಈ ಥರ ಫಿಟ್ ಮಾಡ್ಕೋಬೇಕು. ಬಿಫೋರ್ ಅದಕ್ಕಿಂತ ಮೊದಲು ನಮಗೊಂದು ಪ್ಲಾಸ್ಟಿಕ್ ನಟ್ ಥರ ಕೊಟ್ಟಿರ್ತಾರೆ, ಬೋಲ್ಟ್ ಥರ. ಸೊ ನೀವು ಇದನ್ನು ಅನ್ಲಾಕ್ ಮಾಡಿಕೊಂಡು ಇದನ್ನು ನೀವು ಇದಕ್ಕೆ ಈ ಥರ ಫಿಟ್ ಮಾಡ್ಕೋಬೇಕು. ಸಾರಿ, ಇದು ಉಲ್ಟಾ ಆಯಿತು. ಈ ಥರ ಫಿಟ್ ಮಾಡ್ಕೋಬೇಕು. ಸೊ ನಿಮಗೆ ಲಾಕ್ ಸಿಸ್ಟಮ್ ಈ ಥರ ಇಲ್ಲಿ ಕಾಣಿಸ್ಬೇಕು. ಸೊ ನಿಮ್ಮ ಮೊಬೈಲ್ ಹೋಲ್ಡ್ ಇಟ್ಟಾಗ ಈ ಲಾಕು ನಿಮ್ಮ ಮೊಬೈಲ್ಗೆ ಫಿಟ್ಟಾಗಿ ಕೂರುತ್ತೆ. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಈ ಬೋಲ್ಟ್, ಇದೇನು ಪ್ಲಾಸ್ಟಿಕ್ ಒಂದು ಬೋಲ್ಟ್ ಕೊಟ್ಟಿದ್ದಾರೆ. ಸೊ ಈ ಬೋಲ್ಟ್ ಥರದನ್ನು ನೀವು ಇಲ್ಲಿ ಸ್ಟ್ರೈಟಾಗಿ ತಿರುಗಿಸ್ಕೋಬೇಕು. ಸೊ ಇದು ನಿಮಗೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಮೊಬೈಲ್ ಹೋಲ್ಡ್ರು ಪ್ರಾಡಕ್ಟ್ ಈ ಥರ ಕಾಣಿಸುತ್ತೆ ಫಿಟ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ಗೆ. ಸೊ ನೀವು ಆವಾಗ ಈ ಲಾಕ್ ಸಿಸ್ಟಮ್ ಏನಿದೆ ಅದನ್ನು ನೀವು ಇದರೊಳಗಡೆ ಈ ಒಂದು ಬ್ಯಾಕ್ ಸೈಡ್ಗೆ ನೀವು ಈ ಥರ ಪ್ರೆಸ್ ಮಾಡಿದ್ರೆ ಇದು ಕೂರುತ್ತೆ, ಲಾಕಾಗಿ ಫಿಟ್ಟಾಗಿ ಕೂರುತ್ತೆ. ಸೊ ಅದಾದ ಬಗ್ಗೆ ನೀವು ಈ ಥರ ಮೊಬೈಲ್ನ ಎಲ್ಲಿ ಬೇಕಾದ್ರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ಇಷ್ಟೇ. ಸೊ ಇದನ್ನು ನಾನು ಇವಾಗ ಬೈಕಿಗೆ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದ ಮೇಲೆ ಯಾವ ಥರ ಕಾಣುತ್ತೆ, ಓಲ್ಡ್ ಮೊಬೈಲ್ ಹೋಲ್ಡ್ರಿಗೂ ಅಥವಾ ಇವಾಗಿನಿರೋ ಈ ಟ್ರೆಂಡಿಂಗ್ ಮೊಬೈಲ್ ಹೋಲ್ಡ್ರಿಗೂ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ, ಮಿಸ್ ಮಾಡಿದೆ. ಸೊ ಮೊಬೈಲ್ಗೆ ಫಿಟ್ ಮಾಡಿದಂಗೆ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಿ ಗೈಸ್. ನೋಡ್ತಾ ಇರ್ಬೋದು ನೀವು ಹೋಲ್ಡರ್. ಸೊ ನಮ್ಮ ಮೊಬೈಲ್ ಪ್ಲೇಸ್ ಮಾಡ್ಬೋದು ಮತ್ತು ಇದನ್ನು ಮಿರರ್ ಅಂಡರಲ್ಲೇ ನಾವು ಇದನ್ನು ಫಿಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಈಸಿ ಟು ಇನ್ಸ್ಟಾಲ್. ಫೀಚರ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಬಿಲ್ಟ್ ಇನ್ ಸನ್ಶೇಡ್ ಕವರ್. ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ಈ ಬಿಲ್ಟ್ ಇನ್ ಸನ್ಶೇಡ್ ಕವರ್ ಏನಪ್ಪ ಅಂತಂದರೆ, ನೀವು ಯಾವಾಗಾದರೂ ಬಿಸಿಲಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮೊಬೈಲ್ಗೆ ಪ್ರೊಟೆಕ್ಷನ್. ಒಂದು, ನಿಮ್ಮ ಮೊಬೈಲಲ್ಲಿ ಜಾಸ್ತಿ ಬ್ರೈಟ್ನೆಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಸನ್ಲೈಟಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೆಕೆಂಡ್ ಒಂದು ಬಂದುಬಿಟ್ಟು ಒನ್ ಪ್ರೆಸ್ ರಿಲೀಸ್. ಸೊ ಜಸ್ಟ್ ನೀವು ಒನ್ ಪ್ರೆಸ್ಸಲ್ಲಿ ರಿಲೀಸ್ ಮಾಡಿದ್ರೆ ಮೊಬೈಲ್ನ ಅಂತಂದರೆ ಆಟೋಮೆಟಿಕ್ಕಾಗಿ ಮೊಬೈಲ್ ಹೋಲ್ಡ್ರಿಂದ ಅನ್ಲಾಕ್ ಆಗುತ್ತೆ. ಸೊ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹೊರಗಡೆ. ಆ್ಯಂಡ್ ಬಂದುಬಿಟ್ಟು 5.4 ಇಂದ 6.7 ಇಂಚಸ್ ಫೋನ್ವರೆಗೂ ನೀವು
ಇದನ್ನು ಫಿಟ್ಟಾಗಿ ಕೂರಿಸ್ಕೋಬೋದು, ಅಂದರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಬಂದುಬಿಟ್ಟು 4 ಪಾಯಿಂಟ್ ಗ್ರಿಪ್ ಲಾಕ್ ಇದೆ, 360 ರೊಟೇಷನ್ ಇದೆ. 360 ರೊಟೇಷನ್ ಎಲ್ಲ ಮೊಬೈಲ್ ಹೋಲ್ಡರ್ಲಿ ಇರುತ್ತೆ, ಇದೇನು ಸ್ಪೆಷಲ್ ಅಲ್ಲ. ಬಟ್ ಬೇರೆ ಬೇರೆ ಫೀಚರ್ಸ್ ಇದೆ, ನಾನು ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಕ್ವಿಕ್ ಇನ್ಸ್ಟಾಲೇಷನ್ ಕೂಡ ನೀವಾಗೆ ಮಾಡ್ಕೋಬೋದು, ಯಾವುದೇ ಸರ್ವಿಸ್ ಪಾಯಿಂಟ್ಗೆ ಹೋಗೋ ಅವಶ್ಯಕತೆ ಇಲ್ಲ.